ಇನ್ನು ದರ್ಶನ್ ಕೇಸ್ನಲ್ಲಿ ಪೊಲೀಸರು ಉತ್ತಮ ಕೆಲಸ ಮಾಡ್ತಿದ್ದಾರೆ ಅಂತ ಮೈಸೂರಿನಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ದರ್ಶನ್ ಕೇಸ್ನಲ್ಲಿ ಪೊಲೀಸರು ಉತ್ತಮ ಕೆಲಸ ಮಾಡ್ತಿದ್ದಾರೆ. ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡಿ, ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ, ಸ್ಥಳ ಮಹಜರು ನಡೆಸಿ ಪೊಲೀಸರ ಮೇಲೆ ನಂಬಿಕೆ, ಗೌರವ ಹೆಚ್ಚಾಗಿದೆ ಕೇಸ್ನಲ್ಲಿ. ಪೊಲೀಸರು ಅಂದ್ರೆ ಒಂದಷ್ಟು ಜನ ಮೂಗು ಮುರಿತಾ ಇದ್ರು. ಆದ್ರೆ ಈಗ ಸಂಪುಟ ಸಭೆಯಲ್ಲೂ ಕೂಡ ಸಿಎಂ ಚರ್ಚೆ ಮಾಡಿದ್ದಾರೆ. ಸ್ವತಃ ನಾನೇ ವಿಡಿಯೋ ನೋಡಿದ್ದೇನೆ ಎಂದು ಸಿಎಂ ಹೇಳಿದ್ದಾರೆ. ಯಾರು ಪರ ಮಾತನಾಡಬಾರದು ಅಂತ ಸೂಚನೆ ಕೊಟ್ಟಿದ್ದಾರೆ ಅಂತ. ಪೊಲೀಸರು ಈ ವಿಚಾರದಲ್ಲಿ ಮಾಡಿರುವಂತಹ ಕೆಲಸ ಜನರಿಗೆ ಕಾನೂನಿನ ಬಗ್ಗೆ ಗೌರವ ತರೋ ಹಾಗೆ, ಒಂದು ಧೈರ್ಯ ಬರೋ ಹಾಗೆ ಮಾಡಿದೆ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ, ಪೊಲೀಸ್ ಅಧಿಕಾರಿಗಳು SIT ತನಿಖೆ ಭಾಳ ಸಮರ್ಥವಾಗಿ ಮಾಡ್ತಿದ್ದಾರೆ. ಪೊಲೀಸ್ ಬಗ್ಗೆ ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ತನಿಖೆಯಿಂದ ಆ ಇಲಾಖೆ ಮೇಲೇ ಒಂದು ನಂಬಿಕೆ ಬರ್ತಾ ಇದೆ. ಪೊಲೀಸ್ ಇಲಾಖೆ ಮೇಲೆ, ಅಧಿಕಾರಿಗಳ ಮೇಲೆ ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ಒಂದು ನಂಬಿಕೆ ಬರ್ತಾ ಇದೆ ಜನಕ್ಕೆ, ಸಾರ್ವಜನಿಕರಿಗೆ. ನಿನ್ನೆ ತಾನೇ ಕ್ಯಾಬಿನೆಟ್ಟಲ್ಲಿ ಮುಖ್ಯಮಂತ್ರಿಗಳು ಕೂಡ ಯಾವುದೇ ಕಾರಣಕ್ಕೂ ನಾನೇ ನೋಡಿದ್ದೀನಿ, ಅವ್ರ ಪರವಾಗಿ ಯಾರೂ ಕೂಡ ಮಾತಾಡೋಕ್ಕೆ ಕೂಡದು, ಯಾರೂ ಕೂಡ ಬೆಂಬಲ ಕೊಡೋಕ್ಕೆ ಕೂಡದು, ನನಗೂ ಹೇಳೋಕ್ಕೆ ಕೂಡದು ಅಂತಕ್ಕಂಥದ್ದನ್ನು ಕಠಿಣವಾಗಿ ಮುಖ್ಯಮಂತ್ರಿಗಳೇ ಹೇಳಿರೋದ್ರಿಂದ ನಾನು ಮಾತಾಡೋದು ಏನಿದೆ ಅದರಲ್ಲಿ. ತನಿಖೆ ನಡೀತಾ ಇದೆ. ನಿಜವಾಗಲೂ ಯಾರು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ರಾಜ್ಯ ಸರ್ಕಾರ, ಪೊಲೀಸ್. ಇನ್ನು ದರ್ಶನ್ ವಿಚಾರದಲ್ಲಿ ಯಾರು ಕೂಡ ಹಸ್ತಕ್ಷೇಪ ಮಾಡಿಲ್ಲ, ಅದರ ಅವಶ್ಯಕತೆಯೂ ಯಾರಿಗೂ ಇಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಸಿಎಂ ಆಗಲಿ ನಾನಾಗಲಿ ಯಾರು ಕೂಡ ಎಂಟರ್ಟೈನ್ ಮಾಡಿಲ್ಲ, ನಮ್ಮ ಬಳಿ ಯಾರು ಕೂಡ ಬಂದಿಲ್ಲ ಅಂತ ಪರಮೇಶ್ವರ್ ಹೇಳಿದ್ರು. ಬನ್ನಿ ಏನು ಹೇಳಿದ್ರು ನೋಡೋಣ. ಯಾರು ಅದ್ರ ಬಗ್ಗೆ ಎಕ್ಸೆಪ್ಟ್ ನಮ್ಮ ಆಫೀಸರ್ಸ್ ಬ್ರೀಫಿಂಗಿಗೆ ಹೋಗೋದು ಬಿಟ್ಟರೆ ಬೇರೆ ಯಾರು ಆ ವಿಚಾರದಲ್ಲಿ ಇಂಟರ್ಫಿಯರ್ ಆಗಿಲ್ಲ ನನಗೆ ಗೊತ್ತಿದ್ದಾಗೆ. ಅದು ಅವಶ್ಯಕತೆಯೂ ಇಲ್ಲ ಯಾರಿಗೂ. ಯಾರನ್ನು ನಾನಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರನ್ನು ಕೂಡ ಈ ವಿಷಯದಲ್ಲಿ ನಾವು ಎಂಟರ್ಟೈನ್ ಮಾಡಿಲ್ಲ. ನಮ್ಮ ಹತ್ರ ಯಾರೂ ಬಂದಿಲ್ಲ ಕೂಡ, ನನ್ನ ಹತ್ರ ಅಂತೂ ಯಾರೂ ಬಂದೇ ಇಲ್ಲ. ಯಾರು ಅದ್ರ ಬಗ್ಗೆ ಎಕ್ಸೆಪ್ಟ್ ನಮ್ಮ ಆಫೀಸರ್ಸ್ ಬ್ರೀಫಿಂಗಿಗೆ ಹೋಗೋದು ಬಿಟ್ಟರೆ ಬೇರೆ ಯಾರು ಆ ವಿಚಾರದಲ್ಲಿ ಇಂಟರ್ಫಿಯರ್ ಆಗಿಲ್ಲ ನನಗೆ ಗೊತ್ತಿದ್ದಾಗೆ. ಅದು ಅವಶ್ಯಕತೆಯೂ ಇಲ್ಲ ಯಾರಿಗೂ. ಯಾರನ್ನು ನಾನಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರನ್ನು ಕೂಡ ಈ ವಿಷಯದಲ್ಲಿ ನಾವು ಎಂಟರ್ಟೈನ್ ಮಾಡಿಲ್ಲ. ನಮ್ಮ ಹತ್ರ ಯಾರೂ ಬಂದಿಲ್ಲ ಕೂಡ, ನನ್ನ ಹತ್ರ ಅಂತೂ. ಇನ್ನು ಪರಪ್ಪನಗ್ರಹಾರ ಜೈಲು ಪಾಲಾಗಿರುವಂತ A1 ಪವಿತ್ರ ಗೌಡ ಪರಪ್ಪನಗ್ರಹಾರ ಜೈಲಲ್ಲಿ ರಾತ್ರಿ ಕಳೆದಿದ್ದಾರೆ. ಊಟ ನಿದ್ದೆ ಮಾಡದೆ ಅಲ್ಲಿ ಚಡಪಡಿಸಿದ್ರು ಅಂತ ಗೊತ್ತಾಗಿದೆ. ಪರಪ್ಪನಗ್ರಹಾರ ಜೈಲು ಪಾಲಾಗಿರುವಂತಹ ಪವಿತ್ರ ಗೌಡ. ಸೊ ಪವಿತ್ರಾಗೆ 6024 ವಿಚಾರಣಾಧೀನ ಖೈದಿ ನಂಬರ್ನ ಕೂಡ ನೀಡಲಾಗಿದೆ. ನಂಬರ್ನ ಇವತ್ತು ಹಂಚಿಕೆ ಮಾಡಿದ್ರು. ಮುಂಜಾನೆ 5ಕ್ಕೆ ಎದ್ದು ಜೈಲಿನ ಬ್ಯಾರಾಕ್ನಲ್ಲಿ ಒಂದಷ್ಟು ವಾಕ್ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗಿದೆ. ಟೆನ್ಷನ್ನಲ್ಲಿ ಜೈಲು ಅಧಿಕಾರಿಗಳಿಂದ ಬಂಧಿ ನಂಬರ್ನ ಕೂಡ ಈಗ ವಿತರಣೆ ಮಾಡಲಾಗಿದೆ. ಈಗ 6024 ಖೈದಿ ನಂಬರ್ ಅಂತ ನೀಡಲಾಗಿದೆ, ವಿಚಾರಣಾಧೀನ ಖೈದಿ ಅಂತ. ಸೊ ಪರಪ್ಪನಗ್ರಹಾರ ಜೈಲು ಪಾಲಾಗಿರುವಂತಹ ಪವಿತ್ರ ಗೌಡ, ಉಳಿದ ಆರೋಪಿಗಳನ್ನ ಜೈಲಿನ ಕ್ವಾರಂಟೈನ್ ಬ್ಯಾರಾಕ್ಗೆ ಶಿಫ್ಟ್ ಮಾಡಲಾಗಿದೆ. ಈ ಕಡೆ 6024 ಅನ್ನೋ ವಿಚಾರಣಾಧೀನ ಖೈದಿ ಅಂತ ಪವಿತ್ರ ಗೌಡಗೆ ನಂಬರನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಡೆಯುವಂಥ ಪ್ರಕ್ರಿಯೆ, ಜೈಲಿಗೆ ಹೋದಾಗ ಒಂದು ನಂಬರನ್ನು ಕೊಡೋದು. ಪರಪ್ಪನಗ್ರಹಾರ ಜೈಲಿನಲ್ಲಿ ಪವಿತ್ರ ಗೌಡ ಸದ್ಯಕ್ಕಿರೋದು. ಸೊ ಜೈಲಿನಲ್ಲಿ ಮೊದಲ ದಿನ ಕಳೆದಿರುವಂಥದ್ದು ದರ್ಶನ್ ಗೆಳತಿ ಪವಿತ್ರ ಗೌಡ. ಸೊ ರಾತ್ರಿ 11 ಗಂಟೆ ಸುಮಾರಿಗೆ ನಿದ್ರೆಗೆ ಜಾರಿದಂಥ ಪವಿತ್ರ ಆಗಾಗ ಎದ್ದು ಕುಳಿತು ಯೋಚನೆ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ. ಸಹಜವಾಗಿ ಜೈಲಿಗೆ ಹೋದಾಗ ಒಂದಷ್ಟು ಓಡಾಡ್ತಿರ್ತಾರೆ ಮೈಂಡ್ನಲ್ಲಿ, ಏನಾಯ್ತು ಇದೆಲ್ಲ, ಎಲ್ಲಿಂದ ಎಲ್ಲಿಗೆ ಬಂತು, ಎಲ್ಲ ಒಂದು ಕಡೆ ಸಣ್ಣ ಆರಂಭದಲ್ಲೇ ಇದನ್ನು ಕ್ಲಿಯರ್ ಮಾಡ್ಬೋದಾಗಿತ್ತೇನೋ, ಇಲ್ಲಿ ಜೈಲಿವರೆಗೆ ಬರೋವರೆಗೆ ಬಂತಲ್ಲ ಅನ್ನೋ ಯೋಚನೆಗಳು ಓಡಾಡ್ತಾ ಇರುತ್ತೆ. ಜೊತೆಗೆ ಮುಂದೇನು ವಾಟ್ ನೆಕ್ಸ್ಟ್ ಅನ್ನೋ ಯೋಚನೆ ಕೂಡ ಇದ್ದೇ ಇರುತ್ತೆ. ಸೊ ಜೈಲಿನ ಸಿಬ್ಬಂದಿ ನೀಡಿದ ಕಾಫಿ ಕುಡಿದಂಥ ಪವಿತ್ರ ಗೌಡ, ಸೊ ನಂತರ ನ್ಯೂಸ್ ಪೇಪರನ್ನು ಕೂಡ ಓದಿರುವಂಥದ್ದು ಆಗಿದೆ ಅಂತ ಜೈಲಿನ ಆಗು ಹೋಗುಗಳದ್ದು ಏನು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್